की जय। वंदे मातरम, वंदे मातरम। भारत माता की जय, भारत माता की जय। वंदे मातरम। अमर रहे, अमर रहे श्यामा प्रसाद मुखर्जी, अमर रहे, अमर रहे, अमर रहे। श्यामा प्रसाद मुखर्जी, अमर रहे। भारत माता की जय, भारत माता की जय। ಬಿಜೆಪಿ ನಗರ ಅಧ್ಯಕ್ಷ ಮೋಹನ್ ರೆಡ್ಡಿ ಮಾತನಾಡಿ, ಕೇಂದ್ರದ ನರೇಂದ್ರ ಮೋದಿಯ ವರ ಸರ್ಕಾರ ಬಂದು 11 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಇದು ವಿಕಸಿತ ಭಾರತದ ಅಮೃತಕಾಲ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಬಿಜೆಪಿ ಈಗಾಗಲೇ ಆಯೋಜಿಸಿದೆ. ಜೂನ್ 27ರಂದು ತುರ್ತು ಪರಿಸ್ಥಿತಿಯ ಕರಾಳ ದಿನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಸಂಜೆ 5:30ಕ್ಕೆ ಹಮ್ಮಿಕೊಂಡಿದೆ ಎಂದರು. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಾಲೇಜು ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಆಸಕ್ತರು ಜೂನ್ 25ರ ಸಂಜೆಯೊಳಗಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಜೂನ್ 26ರಂದು ಬಿಜೆಪಿ ಕಚೇರಿಯಲ್ಲಿ ಸ್ಪರ್ಧೆ ಏರ್ಪಡಿಸಲಾಗುವುದು ಎಂದರು. ಜೂನ್ 27ರಂದು ನಡೆಯುವ ಕರಾಳ ದಿನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್. ಸುರೇಶ್ ಕುಮಾರ್ ಪ್ರಮುಖ ಭಾಷಣ ಮಾಡುವರು. ಕಾರ್ಯಕ್ರಮದಲ್ಲಿ ಸಂಸದ ಬಿ.ವೈ. ರಾಘವೇಂದ್ರ, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಬಿಜೆಪಿ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಎನ್.ಕೆ. ಜಗದೀಶ್, ನಾಗರಾಜ್, ದೀನದಯಾಳ್, ಕೆ.ವಿ. ಅಣ್ಣಪ್ಪ, ಸುರೇಖಾ ಮುರಳೀಧರ್ ಸೇರಿದಂತೆ ಹಲವರಿದ್ದರು. ಪ್ರತಿಯೊಬ್ಬ ಕಾರ್ಯಕರ್ತರು ಒಂದೊಂದು ಸಸಿಯನ್ನ ನೆಡೋದ್ರ ಮೂಲಕ ಅದರ ಲಾಲನೆ ಪಾಲನೆಯನ್ನು ಕೂಡ ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಾಗ ಸುಮಾರು 147 ದೇಶಗಳು ಅವರ ಕರೆಗೆ ಮನ್ನಣೆಯನ್ನು ಕೊಟ್ಟು 20ನೇ ತಾರೀಕು ಜೂನ್ ತಿಂಗಳಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ 21ನೇ ತಾರೀಕು ಎಲ್ಲ ದೇಶಗಳಲ್ಲೂ ಕೂಡ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲೂ ಕೂಡ ಪ್ರತಿ ಬೂತ್ನಲ್ಲೂ ಎಲ್ಲ ಕಡೆಯೂ ಕೂಡ ಯೋಗವನ್ನು ಮಾಡಿದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಅದೇ ರೀತಿ ನಮ್ಮ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ದಿವಸ 1953 ಜೂನ್ 23ರಂದು ಅವರ ಬಲಿದಾನ ಆಗ್ತದೆ. ಕಾಶ್ಮೀರದ ಉಳಿವಿಗಾಗಿ ದೇಶದ ಅಖಂಡತೆಯ ಪರವಾಗಿ ಹೋರಾಡಿದಂಥ ಒಂದು ನಮ್ಮ ಹಿರಿಯ ನಾಯಕರು ಅವರ ಬಲಿದಾನದ ದಿವಸವನ್ನು ಪ್ರತಿ ಬೂತ್ನಲ್ಲೂ ನಮ್ಮ ಶಿವಮೊಗ್ಗ ನಗರದಲ್ಲಿ 305 ಬೂತ್ನಲ್ಲೂ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಪುಷ್ಪ ನಮನವನ್ನು ಸಲ್ಲಿಸಿ ಅವರ ಸಂದೇಶಗಳನ್ನು ಎಲ್ಲರಿಗೂ ತಿಳಿಸುವಂಥ ಕಾರ್ಯವನ್ನು ಕೂಡ ಆಗ್ತಾಯಿದೆ. ಜೂನು 25 ಇಂದಿರಾ ಗಾಂಧಿಯವರು ಅಂದಿನ ಪ್ರಧಾನಮಂತ್ರಿ ಆದಾಗ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. 1975 ಜೂನ್ 25ರಂದು ಈ ದೇಶಕ್ಕೆ ಕರಾಳ ದಿನ. ಇವತ್ತಿಗೆ ಈ ವರ್ಷಕ್ಕೆ 50 ವರ್ಷ ಸಲ್ತಿರೋಂಥ ಈ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಲಕ್ಷಾಂತರ ದೇಶ ಭಕ್ತರನ್ನು ಜೈಲಿಗೆ ಹಟ್ಟಿದ್ದು ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರದ ಲಾಲಸೆಗಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಈ ಒಂದು ಜೈಲಿಗೆ ಕಳಿಸುವಂಥ ಕಾರ್ಯವನ್ನು ಮಾಡಿರ್ತಾರೆ. ಅದರ ಅರಿವನ್ನು ನಮ್ಮ ದೇಶದ ಜನತೆಗೆ ಮೂಡಿಸುವ ಸಲುವಾಗಿ 27 ಇದೇ ತಿಂಗಳು 27ನೇ ತಾರೀಕು ನಗರದ ಅಂಬೇಡ್ಕರ್ ಭವನದಲ್ಲಿ 5:30ಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರು ಬರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಜಗದೀಶ್ರವರು, ಸಂಸದರಾದಂತಹ ಬಿ.ವೈ. ರಾಘವೇಂದ್ರರವರು, ಶಾಸಕರಾದಂತಹ ಚನ್ನಬಸಪ್ಪನವರು, MLC ಅವರು, ಪಕ್ಷದ ಎಲ್ಲ ಪ್ರಮುಖರು ಇದ್ದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು
ಇಟ್ಕೊಂಡಿದ್ದೇವೆ. 25ನೇ ತಾರೀಕಿನ ಒಳಗಾಗಿ ಈ ಪ್ರಬಂಧ ಸ್ಪರ್ಧೆಗೆ ಭಾಗವಹಿಸೋರು ಹೆಸರನ್ನು ಕೊಡಬೇಕು. ಅವರಿಗೆ ವಿಶೇಷ ಬಹುಮಾನವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಲಾಗ್ತದೆ. ಇಷ್ಟು ಒಟ್ಟು ಕಾರ್ಯಕ್ರಮಗಳು ವಿಕಸಿತ ಭಾರತದ ಒಟ್ಟು ನಮ್ಮ ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಕಾರ್ಯಗಳನ್ನು ಸಾರ್ವಜನಿಕರಿಗೆ ತಿಳಿಸೋದ್ರ ಮೂಲಕ ಇನ್ನೂ ಹೆಚ್ಚು ಸಂಘಟನೆಯನ್ನು ಗಟ್ಟಿಗೊಳಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ತಾವುಗಳು ಎಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮಗಳನ್ನು ಸುದ್ದಿ ಮಾಧ್ಯಮಗಳೊಂದಿಗೆ ಪ್ರಸಾರವನ್ನು ಮಾಡಿ ಸಹಕಾರವನ್ನು ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಮುಂದಿನ ಸಭೆಯನ್ನು ನಮ್ಮ ಶಾಸಕರಾದಂಥ ಚನ್ನಬಸಪ್ಪನವರು ತಗೋಬೇಕಾಗಿ ವಿನಂತಿ ಮಾಡ್ತೇನೆ. ಸ್ಪರ್ಧೆ ಇರುತ್ತದೆ, ವಿದ್ಯಾರ್ಥಿಗಳಿಗೂ ಪ್ರಬಂಧ ಸ್ಪರ್ಧೆ ಇರುತ್ತದೆ. ವಿಕಸಿತ ಭಾರತದ ಸಮಾವೇಶಗಳ ಆಗುತ್ತೆ. ಎಲ್ಲ ಕಾರ್ಯಕರ್ತರು, ಸಾರ್ವಜನಿಕರು, BJPಯ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.